ಹಾಯ್ ಎಲ್ಲರಿಗೆ ಭಾಳ ದಿವಸ ಆದ್ಮೇಲೆ ನಾ ಇವತ್ತು ಮತ್ತೆ ವಿಡಿಯೋ ಹಾಕ್ಲತ್ತಿದ್ದ. ಅದು ದೋಸೆ ತವದು ನಾನ್ ಸ್ಟಿಕ್ ಮತ್ತು ಕ್ಯಾಸ್ಟ್ ಐರನ್. ನಾನ್ ಸ್ಟಿಕ್ ತವ ಯೂಸ್ ಮಾಡಬೇಡ್ದು ಅಂತ ಹೇಳೋ ನಾ ಕ್ಯಾಸ್ಟ್ ಐರನ್ ತವ ತಗೊಂಡಿದ್ದೆ. ಕ್ಯಾಸ್ಟ್ ಐರನ್ ಮೇಲೆ ನಮ್ಮ ಫ್ರೆಂಡ್ಸಿಗೆ ಕೇಳೋರು ಅವ್ರು ದೋಸೆ ಚಲೋ ಹೇಳೋದು ಹೊಂಟವ ಅಂತ ಹೇಳಿದ್ರು. ಸೊ ಅದಕ್ಕೆ ನಾ ಟ್ರೈ ಮಾಡಿ ಹಾಕ್ಲತ್ತಿದ್ದೆ ಇವತ್ತು ದೋಸೆ. ಫಸ್ಟ್ ಕ್ಯಾಸ್ಟ್ ಐರನ್ ಇದು ಚಲೋ ಕೈದಿನ ಮೇಲೆ ಭಾಳ ಚಲೋ ಕೈದಿನ ಮೇಲೆ ನಾನು ಸ್ವಲ್ಪ ನೀರು ಹಾಕೊಂಡಿರ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ನೀರು ಹಾಕೊಂಡಾದ್ಮೇಲೆ ಸ್ವಲ್ಪ ಆನಿಯನ್ಕ ಆಯಿಲ್ ಹಚ್ಕೊಂಡು ಸ್ವಲ್ಪ ತವದ ಮೇಲೆ ಹಚ್ಲತ್ತಿದೆ. ಚಲೋ ತವದ ಮೇಲೆ ಹಚ್ಚಿದಾದ್ಮೇಲೆ ನಿಮಗೆ ದೋಸೆ ದಪ್ಪ ಬೇಕು ಸಣ್ಣ ಬೇಕು ಹೆಂಗೆ ಬೇಕು ಹಂಗೆ ಹಾಕೋರಿ. ನೋಡಂಗೆ ಹೇಳ್ತಾವ ಇಲ್ಲ ದೋಸೆ ಅಂತ. ಬಟ್ ಆಲ್ಮೋಸ್ಟ್ ನಾ ಮೊದಲು ಮಾಡೀನಿ, ಚಲೋ ಎದ್ದಾವ ದೋಸೆ. ಆಮೇಲೆ ನಾವೇ ಅಬ್ಸರ್ವ್ ಮಾಡೀನಿ, ನನ್ನ ಬಲ್ಲಿ 3 ದೋಸೆ ನಾನ್ ಸ್ಟಿಕ್ ತವ ಅವ. ಬಟ್ ಎಲ್ಲದ್ರದ್ದು ಪೇಂಟ್ ನಡೆದವ ಸ್ವಲ್ಪ ದಿವ್ಸ ಯೂಸ್ ಮಾಡ್ತಿಕ್ಕೆ. ಅದಕ್ಕೆ ಬ್ಯಾಸರ್ ಬಂದು ಇದು ತಗೊಂಡಿದೆ. ನಂಗೆ ಆಯಿಲ್ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ನಾವೇ ಕಡಿಮೆ ಆಯಿಲ್ ಹಚ್ಲತ್ತಿದೆ. ಬಟ್ ಎಲ್ಲರೂ ಹೇಳತ್ತಾರ ಕ್ಯಾಸ್ಟ್ ಐರನ್ ತವದ್. ಕ್ಯಾಸ್ಟ್ ಐರನ್ ಅಂದ್ರೆ ಕಬ್ಬಿಣದು. ಸೊ ಚಲೋ ಹೇಳಲು ಎಣ್ಣೆ ತೋಲ್ ಹಚ್ಚಬೇಕು ಹಂಗೆಲ್ಲ ಏನಿಲ್ಲ. ಮೊದಲು ಮಾಡಿದೆ ಎದ್ದವ, ಅದಕ್ಕೆ ನಿಮಗೆ ಇವಾಗ ತೋರ್ಸಾರ ಅಂತ ಹೇಳಿ ಈ ವಿಡಿಯೋ ಹಾಕ್ಲಿತ್ತಿದೆ. ದೋಸೆ ಚಲೋ ಹೇಳ್ತಾವ ಮತ್ತು ಟೇಸ್ಟ್ ಬಿ ಚಲೋ ಇರ್ತಾವ. ಹಿಂದಕ್ಕೆ ನಾ ಮಾಯಿ ಮುತ್ತೆ ಕೈ ಮೇಲೆ ಹೆಂಗೆ ಹಾಕ್ತಿರೋ ಹಂಗೆ ಚಲೋ ಇರ್ತಾವ ದೋಸೆ. ಟೇಸ್ಟಿ ಬರ್ತಾವ ನೋಡ್ರಿ. ಬೈಲತ್ತದ ಒಂದ್ ಕಡಿ ನೋಡ್ರಿ ಹೇಳತ್ತವಲ್ಲ. ಸೇಮ್ ನಾನ್ ಸ್ಟಿಕ್ ತವದ ಮೇಲೆ ಹೆಂಗೆ ಹೇಳತ್ತವ ಹಂಗೆ ಹೇಳತ್ತವ ದೋಸೆ. ಸೊ ಇವತ್ತಿಂದಿಷ್ಟೇ, ಮತ್ತೆ ಸಿಗರಿ. ಬಾಯ್.